ಅಲ್ಲ ನ್ಯಾಯ ಸಿಗುತ್ತಾ? ಆದರೂ ಮತ್ತೇನಕ್ಕೆ ಮಾಡ್ತಾ ಇದ್ದೀರಾ ಅದನ್ನು? ಬ್ರೋ ಹಿಂದಿ हाँ कहाँ से हो? यही से हो? ಓ ಅಲ್ಲ ಬೇರೆ ಸ್ಟೇಟ್ದವ್ರು ಯಾರಾದರೂ ಬಂದರೆ ಅವ್ರಿಗೆ ಮಾತಾಡಬೇಕು ಅದನ್ನ ಕೇಸಿನ ಅವ್ರ ಸ್ಟ್ರಗಲ್ ಅರ್ಥ ಆಗ್ಬೇಕಲ್ಲ. ಅಂದರೆ ನಮ್ಮ ಅಂದರೆ ಬ್ರೋ ಆ ಥರ ಅಲ್ಲ ಬ್ರೋ ಆ ಥರ ಅಲ್ಲ. ಈಗ ತುಂಬ ಜನ ಮನೇಲೇ ಕೂತ್ಕೊಂಡವ್ರೆ ಖಾಲಿ ನಮಗೇನಕ್ಕೆ ಅದನ್ನು ಕೇಸಿನ ಅಂದ್ಕೊಂಡು. ಸೊ ಅವರಿಗೂ ತೋರಿಸ್ಬೇಕಲ್ಲ, ಅಂದರೆ ಮುಂದೆ ಫ್ಯೂಚರಲ್ಲಿ ಅವ್ರ ಮಕ್ಕಳಿಗೂ ಆಗುತ್ತೆ ಅದೆಲ್ಲ ತೋರಿಸ್ಬೇಕಲ್ಲ, ಅವರಿಗೂ ಅರ್ಥ ಆಗಬೇಕು. ಈ ಥರ ಸುಮ್ಮನೆ ನಮಗೇನಕ್ಕೆ ಇದು ನ್ಯಾಯ ಸಿಗಲ್ಲ ಅಂತ ಕೇಸಿನ ಅಂದ್ಕೊಂಡು ಮನೇಲೇ ಕೂತ್ಕೊಂಡಿದ್ದಾರೆ ತುಂಬ ಜನ. ಹಾಂ ಮಾತಾಡಿ ಬ್ರೋ, ಮಾತಾಡಿ ಏನಕ್ಕೆ ಬಂದಿದ್ದಾರೆ ಅದನ್ನ ಕೇಸಿನ ಚಾನಲ್ ಬ್ರೋ, ಯೂಟ್ಯೂಬ್ ಚಾನಲ್. ಹಾಂ ಬ್ರೋ ಮಾತಾಡಿ ಬ್ರೋ, ಅದರಲ್ಲಿ ಏನೈತೆ ಒಂದು 4 ಜನ ಗೊತ್ತಾಗುತ್ತೆ. ಅಲ್ಲ 4 ಜನ ಗೊತ್ತಾಗುತ್ತೆ ತಾನೇ. ಅಲ್ಲ ಅದ್ರ ಬಗ್ಗೆ ಹೇಳಿ, ಎಕ್ಸ್ಪ್ಲೇನ್ ಮಾಡಿ. ಏಜ್ ಸ್ಪಾಯ್ಲ್ ಆಗತ್ತೆ ಅಂತ ಕೇಸಿನ ಈ ಒಂದು 6-7 ಮಂತ್ ಆಯಿತು. ಅಲ್ಲ ಅಂದರೆ ನೀವು ಸ್ವಲ್ಪ ಅಂದರೆ ಈ ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಕೇಸಿನ ಅಂದರೆ ಏನು ಪ್ರೊಟೆಸ್ಟ್ ಮಾಡ್ತಾ ಇದ್ದೀರಾ? ಕಾಕ್ರೋಚ್ ಜನತಾ ಇರಲಿ, ಯಾವುದೇ ಇರಲಿ, ಉದ್ದೇಶ ಏನು ಅದು ಇಂಪಾರ್ಟೆಂಟು. ಪೇಪರ್ ಲೀಕ್ ಆಗ್ತಾ ಇದೆ, ನೀಟ್ ಪೇಪರ್ ಲೀಕ್ ಆಯಿತು, ಎಷ್ಟೋ ಮಕ್ಕಳು ಪಾಪ ಸೂಸೈಡ್ ಮಾಡ್ಕೊಂಡ್ರು. ತುಂಬ ಜನದ ಲೈಫ್ ಹಾಳಾಗೈತೆ. ಮತ್ತೆ ಪೇಪರ್ ಯಾಕೆ ಲೀಕ್ ಆಗುತ್ತೆ? ಯಾರಿಗೋ ಕೈವಾಡ ಇರುತ್ತೆ, ಯಾರಿಗೋ ಪೇಪರ್ ಕೊಟ್ಬಿಟ್ಟು ಮಕ್ಕಳು ಓಕೆ ಹೌದಾ ಮಕ್ಕಳು ಶ್ರಮ ಪಟ್ಟು ಓದಿರ್ತಾರೆ. ಓಕೆ ಅವ್ರಿಗೆ ಯಾರಿಗೆ ಸೀಟ್ ಸಿಗಬೇಕು ಅವ್ರಿಗೆ ಸಿಗಲ್ಲ, ಯಾರೋ ಪೇಪರ್ ಲೀಕ್ ಮಾಡಿ ಅವ್ರಿಗೆ ಸೀಟ್ ಸಿಗುತ್ತೆ. ಇದೆಲ್ಲ ಯಾರ್ಯಾರು ಕೈವಾಡ ಇದೆ ಅವ್ರು ಒಳಗಡೆ ಹಾಕಬೇಕು. ಅದೇ ಥರ CBSE ಇದಾಯಿತು. ಅಲ್ಲ ಗೌರ್ಮೆಂಟೇ ಸೈಲೆಂಟ್ ಆಗೈತಲ್ಲ, ನರೇಂದ್ರ ಮೋದಿ ಅಂದರೆ PM ಸೈಲೆಂಟ್ ಹಾಕಿ ಇದಾರಲ್ಲ. ಈಗ ಭಾರತದ ಆಗತ್ತಾ? ಅದರಲ್ಲೇ ಕಪಟ ಇದೆ. ನಮ್ಮ ಭಾರತದ DNA ಅಲ್ಲೇ ಕಪಟ ಇದೆ, ಸುಳ್ಳು ಕಪಟ. ಹೌದು, ಅದಕ್ಕೆ ಯಾರು ಮಾತಾಡ್ತಿಲ್ಲ. ಇಲ್ಲೊಬ್ಬರು ಹಿಡ್ದವ್ರೆ. ಕನ್ನಡನಾ? ಎಲ್ಲಿಂದ ಬಂದಿರೋದು? ಹಾಂ ಸ್ಟೂಡೆಂಟಾ ನೀವು? ಹಾಂ ಅಲ್ಲ ಸ್ಟೂಡೆಂಟ್ ಅದಂತ ಕೇಸಿ ನಿಮಗೆ ನೆನಪಾಗ್ಬಿಟ್ಟೈತಾ? ಹಾಂ ಹೌದಾ? ಏನಕ್ಕೆ ಬಂದಿರೋದು? ಹಾಂ ಅದಕ್ಕೋಸ್ಕರ ಮನೇಲಿ ಕೂತ್ಕೊಂಡಿದ್ದಾರಲ್ಲ ತುಂಬ ಜನ, ನಮಗೇನಕ್ಕೆ ಅದೊಂದು ಕೇಸಿನ ಅಂದ್ಕೊಂಡು. ಅಲ್ಲ ನ್ಯಾಯ ಸಿಗುತ್ತಾ? ಆದರೂ ಮತ್ತೇನಕ್ಕೆ ಮಾಡ್ತಾ ಇದ್ದೀರಿ ಅದೊಂದು ಕೇಸನ್ನು? ಸ್ವಲ್ಪ ಜೋರ ಮಾತಾಡಿ ಕೇಳಿಸಲ್ಲ, ಯಾಕಂದ್ರೆ ನಮ್ಮ ಹತ್ರ ಮೈಕ್ ಇಲ್ಲ. ಏನು ಮಾತಾಡ್ತೀರಾ? ಏನು ಕ್ವಶನ್ ಕೇಳ್ಬೇಕಾ? ಯಂಗ್ಸ್ಟರ್ ಅಲ್ಲ ಆದ್ರೂ ನೀವು ಬಂದಿದ್ದೀರಾ ಏನಕ್ಕೆ ಅಂತ ಕೇಳಿ ಅವರೆಲ್ಲ ಯಾರು ಹೇಳಿದ ಯಂಗ್ಸ್ಟರ್ ಇಲ್ಲ ಅಂತ? ಸುಮ್ಕಿರ್ರಿ, ಯಾರು ಹೇಳಿದ ಯಂಗ್ಸ್ಟರ್ ಇಲ್ಲ ಅಂತ? ಯಂಗ್ಸ್ಟರೇ ಬರ್ಬೇಕಾ? ಅಂದರೆ ನಮ್ಮನೆ ಅಂದರೆ ನಮ್ಮ ಭಾರತದ ಇದು ಮಕ್ಕಳಿಗೆ ಆಗ್ತಾ ಇರೋದಲ್ಲ, ಬೇರೆ ದೇಶದವ್ರಿಗೆ ಆಗ್ತೈತಾ? ಭಾರತ ದೇಶದವ್ರಿಗೆ ಆಗ್ತೈತೆ ಅಂತ ಕೇಸನ್ ಅಂದ್ಕೊಂಡು ಭಾರತ ದೇಶದವರೇ ಬರ್ತಾ ಇರೋದು. ಏನ್ ಸಂಬಂಧ ಎಲ್ಲ ಪಡಲ್ಲ ರೀ. ನೀವೆಲ್ಲಿಂದ ಬಂದಿರೋದು? ಚಿಂತಾಮಣಿ. ನೀವು ವರ್ಕ್ ಮಾಡೋದಾ? ಆ್ಯಂಕರಿಂಗ್ ಮಾಡ್ಕೊಂಡು ಕಸಿನ್ ಮಾತಾಡ್ತಾ ಇಲ್ವಲ್ಲ ನೀವು? ಮಾತಾಡಿ ಒಂದೆರಡು ಅಂದರೆ ಜನಗಳಿಗೆ ಏನು ಮೆಸೇಜ್ ಕೊಡ್ತೀರಾ? ಜನಗಳಿಗೆ ಮೆಸೇಜ್ ಏನೂ ಇಲ್ಲ. ಯಾವ್ಯಾವುದೋ ಪ್ರೊಟೆಸ್ಟ್ಗಳಾಗ್ತಿದೆ ನಮ್ಮ ಭಾರತ ದೇಶದಲ್ಲಿ. ಫಾರ್ಮರ್ಸ್ ಪ್ರೊಟೆಸ್ಟ್ ಆಯಿತು, ಫಾರ್ಮರ್ಸ್ ಹೋದರು, ಆಮೇಲೆ CA/NRC ಆಯಿತು, CA/NRC ಹೋಯಿತು. ಅವ್ರದ್ದು ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಈಗ ಬಂದಿದೆ ನಮ್ಮ ದೇಶದ ಯುವಕರು ಬಂದಿದ್ದಾರೆ.
ಈಗ ಪ್ರೊಟೆಸ್ಟ್ ಮಾಡ್ತಿರೋರು ಬರೀ ಯೂತ್ಗೆ ಮಾತ್ರ ಮಾಡಲ್ಲ, ಆ ಸೋಲ್ಜರ್ಸ್ ಸತ್ತಿರೋರ್ಗೂ ಮಾಡ್ತಾರೆ, ಆ EVM ಮೆಷಿನ್ಸ್ ಬರ್ನ್ ಮಾಡಿದಾರಲ್ವ ಅದಕ್ಕೂ ಮಾಡ್ತಾರೆ, ಫಾರ್ಮರ್ಸ್ಗೂ ಮಾಡ್ತಾರೆ, ಎಲ್ರಿಗೂ ಮಾಡ್ತಾರೆ. ಈ CJP ಅನ್ನೋದು CJP ಬೇರೆ ವಿಷಯ ರೀ. ಯುವಕರು ನಮ್ಮ ದೇಶದಲ್ಲಿ ಎದ್ದಿದ್ದಾರೆ, ಯುವಕರು ಎದ್ಬಿಟ್ಟು ನೇಪಾಳಲ್ಲಿ ಬದಲಾವ್ ಬಂದ್ಬಿಟ್ಟು ನಮ್ಮ ದೇಶದಲ್ಲಿ ಇಬ್ಬರು ಯುವಕರು ಈಗ ಸದ್ಯಕ್ಕೆ ದೊಡ್ಡ ದೊಡ್ಡ ಪೊಸಿಷನ್ ಇದ್ದಾರೆ. ಅವರು ಯುವಕರಾಗಿ ಶುರು ಮಾಡಿದ್ದು ಯಾವುದೋ ಕಾಲದಲ್ಲಿ ಈಗ ಪ್ರಧಾನಮಂತ್ರಿ ಆಗಿದ್ದಾರೆ ಅದೇ ಯುವಕ. ನಮ್ಮ ಕರ್ನಾಟಕದಲ್ಲಿ ಯಾವುದೋ ಯುವಕ ಶುರು ಮಾಡಿದಾಗ ಈಗ ಮುಖ್ಯಮಂತ್ರಿ ಇದೆ. ಯುವಕರು ಅಂತ ವೀಕ್ ತಗೋಬೇಡ್ರಿ, ಇವ್ರ ಯುವಕರೆಲ್ಲ ವೀಕ್ ಅಲ್ಲ. ಈ ಯುವಕರು ಎಲ್ಲೆಲ್ಲೋ ಹೊರಟೋಗ್ತಾರೆ, ಏನೇನೋ ಮಾಡ್ತಾರೆ. ಆ ಇಬ್ಬರು ಯುವಕರು, ಒಬ್ಬರು ಪ್ರಧಾನಮಂತ್ರಿ, ಒಬ್ಬರು ಮುಖ್ಯಮಂತ್ರಿ ಆಗಿದ್ದಾರೆ. ಇಷ್ಟೊಂದು ಯುವಕರು ಸೇರಿ ಏನೇನು ಸಾಧ್ಯತೆ ಆಗ್ಬಾರ್ದು. ಆಫ್ಟರ್ ಆಲ್ ಈ ಧರ್ಮೇಂದ್ರ ಪ್ರಧಾನ್ನ ರಿಸೈನ್ ಮಾಡ್ಸೋಕ್ಕಾಗಲ್ಲ ಅಲ್ರಿ. 9th ಸ್ಟ್ಯಾಂಡರ್ಡ್ ಇಂದ ಅಪ್ಪ ಅಮ್ಮ ಮಕ್ಕಳು ಎಲ್ಲ ಸೇರಿ ಕಷ್ಟಪಡಕ್ಕೆ ಶುರು ಮಾಡ್ತಾರೆ ನೀಟ್ ಎಕ್ಸಾಮ್ಗೆ. 3 ವರ್ಷ ಕಷ್ಟಪಡ್ತಾ ಅದ್ರ ಮೇಲೆ ಎಲ್ಲೋ ಜೀವನ ಸರಿಯಾಗತ್ತಂತ ಹಾಳಾದ ನನ್ನ ಮಕ್ಕಳು ಅಂಥ ಪೇಪರ್ನ ಎಲ್ಲ ಲೀಕ್ ಮಾಡಿಸಿ ಇವ್ರು ಹೇಳೋದಂಗೆ ಕಷ್ಟಪಟ್ಟವರು ಎಲ್ಲೋ ಹೋಗ್ಬೇಕು. ನನ್ನ ಮಕ್ಕಳು ದುಡ್ಡು ಕೊಟ್ಟು ತಿನ್ನೋರು ಅವ್ರು ಎದುರಾಡಬೇಕು. ಏನ್ರಿ ಆಗತ್ತೆ ನಮ್ಮ ದೇಶಕ್ಕೆ? ಯಾವಾಗ ರೆಸಿಸ್ಟೆನ್ಸ್ ಶುರು ಆಗಲ್ವೋ ಯಾವ ರೆಸಿಸ್ಟೆನ್ಸ್ ಶುರು ಆದ್ರೇನೇ ರೀ ವ್ಯತ್ಯಾಸ ಬರೋದು. ಇನ್ನೊಂದು ಅಲ್ರಿ, ರಾಹುಲ್ ಗಾಂಧಿ ಅದು ನಮಗೆ ಎಲೆಕ್ಟ್ರಾನಿಕ್ ಡೇಟಾ ಸಿಕ್ಕಿದ್ರೆ ಸಾಕು ಅಂತ ಹೇಳಿದ್ದಷ್ಟೇ ಬೆಂಗಾಲಲ್ಲಿ EVMs ಎಲ್ಲ ಸುಟ್ಟಾಕ್ಬಿಟ್ರು. ಈ ಥರ ಆದರೆ ಹೆಂಗ್ರಿ ಉದ್ಧಾರ ಆಗೋದು? ಎಲ್ಲೋ ಚೇಂಜ್ ಆಗಬೇಕಲ್ಲ. ಈ ಯುವಕರು ನೋಡ್ರಿ, ಅಲ್ಲಿ ಕ್ಯಾಮ್ರಾ ತೋರಿಸಿ, ಈ ಯುವಕರು ಆ ಚೇಂಜನ್ನ ತರ್ತಾರ್ರಿ. ಜೈ ಭೀಮ್, ಜೈ ಭಾರತ್. ಸೂಪರ್ ಬ್ರೋ, ಚೆನ್ನಾಗಿ ಮಾತಾಡ್ದಲ್ಲೇ ಕೆಲಸ ಆಗಲ್ಲ ಬ್ರೋ. ಗೊತ್ತು ಬ್ರೋ. ಒಂದೇ ಸೆಕೆಂಡ್ ಬ್ರೋ, ಒಂದೇ ಸೆಕೆಂಡ್ ಬ್ರೋ. ಥ್ಯಾಂಕ್ ಯು ಬ್ರೋ. ಒನ್ ಸೆಕೆಂಡ್ ಬ್ರೋ, ಒಂದೇ ಸೆಕೆಂಡ್ ಬ್ರೋ. ಒನ್ ಸೆಕೆಂಡ್ ಬ್ರೋ, ಥ್ಯಾಂಕ್ ಯು. ಒಂದೇ ಸೆಕೆಂಡ್ ಬ್ರೋ, ಥ್ಯಾಂಕ್ ಯು. ಒಂದೇ ಸೆಕೆಂಡ್ ಬ್ರೋ, ಹೋಗ್ತೀನಿ. ಒಂದೇ ಸೆಕೆಂಡ್ ಬ್ರೋ. ಜೀವನದಾಗ ಒಂದು ಟೈಮ್ ನೋಡಿಲ್ಲ. ಒಂದೇ ಸೆಕೆಂಡ್ ಬ್ರೋ, ಸ್ವಲ್ಪ ಸರಿ ಬ್ರೋ, ನೋಡಿದಿರ ತಾನೇ? ಒಂದು ಸೆಕೆಂಡ್ ಬ್ರೋ, ಒಂದೇ ಸೆಕೆಂಡ್ ಬ್ರೋ, ನೋಡ್ತೀನಿ ಬ್ರೋ. ಜೀವನದಾಗ ಒಂದು ಟೈಮ್ ನೋಡಿಲ್ಲ ಬ್ರೋ. ಸೋನಮ್ ವಾಂಗ್ಚುಕ್ಗೆ ಸರಿ ಬ್ರೋ. ಒಂದು ಸೆಕೆಂಡ್ ಬ್ರೋ. Choose between Dharmendra Pradhan and Crore Minister. It's time to Thank you bro. Place to Lord of Rings. Thank you. I request all of you. Oh my God. Sir, ಸರಿ ಕಡೆ I'm going to read the names of the students ಸರಿ ಬ್ರೋ. who have committed suicide. So let's pray with ಸರಿ ಬ್ರೋ, ಈ ಕಡೆ ಸರಿ ಬ್ರೋ. ಹೋಗ್ಬಿಟ್ಟೆ ಫೈನಲ್ ಆಗಿ. ಸರ್ Pradeep Megwal, Ritin Mishra, Anshika Pandey, Siddharth Hegde, Akansha, Ruchi, Maithili, Bhagyashri, Ashika, Ankush, Akshay, Roshan, Anke, Disha, Pooja, Manoj Kumar, Vijay Prakash.